ಇಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮ ದಿನಾಚರಣೆ ಹಿನ್ನೆಲೆ ಕೋಲಾರದಲ್ಲಿ ಏಕ್ ಭಾರತ್ ಜಾಥಾಗೆ ಚಾಲನೆ ನೀಡಲಾಯಿತು. ಜೂಮ್ಲೈಟ್ ವೃತ್ತದಿಂದ ಜಾಥಾಗೆ ಚಾಲನೆ ನೀಡಿ ಕಾಲ್ನಡಿಗೆ ಜಾಥಾ ಮೂಲಕ ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿತು. ಜಾಥಾದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ, ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ತ್ರಿವರ್ಣ ಧ್ವಜ ಬಿಜೆಪಿ ಪಕ್ಷದ ಧ್ವಜದೊಂದಿಗೆ ಮೆರವಣಿಗೆ ನಡೆಯಿತು. ಜೂಮ್ಲೈಟ್ ವೃತ್ತದಿಂದ ಕಾಳಮ್ಮ ಗುಡಿ ರಸ್ತೆ, ಎಂಜಿ ರಸ್ತೆ, ನಂತರ ಗಾಂಧಿ ಪ್ರತಿಮೆ ಬಳಿ ಮೆರವಣಿಗೆ ಕೊನೆಯಾಯಿತು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಅಂತ ಬಾಲಾಜಿ ಅವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಎಸ್ಸಿ ಮೋರ್ಚಾ ಕಪಾಲಿ ಶಂಕರ್ ಅವರು ಬಂದಿರೋ ಅಧ್ಯಕ್ಷರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ತಿಮ್ಮರಾಯಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮೋರ್ಚಾ ತಂಡವನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಿರುವಂಥ ನಮ್ಮ ಅರುಣಕ್ಕನವ್ರು ಬಂದಿದ್ದಾರೆ, ಪದ್ಮಕ್ಕನವ್ರು ಬಂದಿದ್ದಾರೆ, ಎಲ್ಲ ಜಿಲ್ಲಾ ಟೀಮ್ ಬಂದಿದೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಮಂಡಲ ಮೋರ್ಚಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ, 9 ಮಂಡಲ ಅಧ್ಯಕ್ಷರಿಗೆ, 9 ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಿಗೆ, ಒಬಿಸಿ ಮೋರ್ಚಾ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪ್ರಕೋಷ್ಠ ಸಂಚಾಲಕರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಈ ಏಕ್ತಾ ನಡಿಗೆ ನಾವೇನು ಮಾಡಿದ್ದೀವಿ ಇವತ್ತು, ಆ ಏಕ್ತಾ ನಡಿಗೆ ಕುರಿತಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಬೇಕಾಗಿಲ್ಲ. ತಾನು ಅವರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಾರತದ ಹಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಇಡೀ ದೇಶದಲ್ಲಿ ನಮ್ಮ ಪಾರ್ಟಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈ ಏಕತಾ ನಡಿಗೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಪಾರ್ಟಿ ಕಡೆಯಿಂದ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ಸಂಸದರು ಈ ಒಂದು ಐಕ್ಯತಾ ನಡಿಗೆಯಲ್ಲಿ ನಾನು ಸಹ ಬಂದು ಅವರೊಟ್ಟಿಗೆ ಭಾಗವಹಿಸಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಇವತ್ತು ಈ ನಮ್ಮ ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಭಾರತದ ಐಕ್ಯತೆಗೆ ಕಾರಣಕರ್ತರಾದಂಥ ನಮ್ಮ ಮೊದಲನೆಯ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಡಿಗೆ, ಅವರ ಜನ್ಮದಿನೋತ್ಸವದ ಪ್ರಯುಕ್ತ ಐಕ್ಯತಾ ನಡಿಗೆಯನ್ನು ಕೋಲಾರಲ್ಲಿ ನಡೆಸಿಕೊಟ್ಟಿದ್ದಾರೆ. ಪಾರ್ಟಿಯ 10 ಚಟುವಟಿಕೆಗಳು ಮುಂಬರುವಂತಹ ದಿನಗಳಲ್ಲಿ. ಈ ಚಟುವಟಿಕೆಗಳ ಬಗ್ಗೆ ಇದಾದ ನಂತರ ನಮ್ಮ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಒಂದು ಸಭೆಯನ್ನು ಸಹ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಆ ಸಭೆಯಲ್ಲೂ ಸಹ ಭಾಗವಹಿಸಿ ಪಾರ್ಟಿಯ ಸಂಘಟನೆಗೆ ಮುಂಬರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ರೀತಿ ಮೊದಲನೇ ಒಂದು ಚುನಾವಣೆ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷ ಆದ ನಂತರ ವೇಮಗಲ್ ಪಟ್ಟಣ ಪಂಚಾಯತಿ ಏನು ನಡೀತು, ಅದಾದ ನಂತರ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಹಂತದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು. ನರೇಂದ್ರ ಮೋದಿಜಿಯವರ 2047ನೇ ಇಸ್ವಿಯ ಏನು ನಮ್ಮ ವಿಕಸಿತ ಭಾರತದ ಕನಸೇನಿದೆ, ಆ ಕನಸನ್ನು ನನಸು ಮಾಡಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಯೋಜನೆಗಳ ಸಂಪೂರ್ಣವಾದಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ಆತ್ಮನಿರ್ಭರ ಭಾರತ, ಸ್ವದೇಶಿ ಭಾರತದ ಅಡಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಕಾರಗೊಳಿಸಲಿಕ್ಕೆ ನಮ್ಮ ಯುವ ಕಾರ್ಯಕರ್ತರು ಕೈ ಜೋಡಿಸ್ತಾರೆ. ಮತ್ತು ಪಾರ್ಟಿ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಲಪತಿ ಅಣ್ಣವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆ ಮುಂದುವರಿಸುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಬಗ್ಗೆ ಏನು ವಿಶ್ವಾಸ ಇದೆ ಸರ್? 100% ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ರೀತಿ ಹೊಸ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್, 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್, 9964465953.